ಎಲ್ಲೋ ನಮಸ್ತೆ ಫ್ರೆಂಡ್ಸ್, ಕನ್ನಡ ಸಿಟಿಜನ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನಾನು ಇಂಡೋರಲ್ಲಿ ಕುತ್ಕೊಂಡು ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆ ಇವತ್ತಿಂದ ನಾನು ಲೇಔಟ್ ರಿವ್ಯೂಸ್ನ ಶುರು ಮಾಡ್ತಾ ಇದ್ದೀನಿ. ಲೇಔಟ್ ರಿವ್ಯೂ ಅಂದರೆ ಬರೀ ಲೇಔಟ್ ತೋರಿಸೋದು, ಅಮ್ಯುನಿಟೀಸ್ ಏನಿದೆ ಅಂತ ತೋರಿಸೋದು, ಈ ಲೇಔಟಲ್ಲಿ ಎಷ್ಟು ಪ್ರೈಸು, ಏನು ಡಿಸ್ಕೌಂಟು ಅಂತ ತೋರಿಸೋದು ಬಿಟ್ಟು, ಈ ಲೇಔಟ್ ಡಾಕ್ಯುಮೆಂಟ್ಸು ಏನೆಲ್ಲ ಹೇಳುತ್ತೆ, ಈ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನಾನೇ ಖುದ್ದಾಗಿ ಈ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ನನಗೆ ಗೊತ್ತಿರೋ ಲಾಯರ್ ಹತ್ರ ಲೀಗಲ್ ಚೆಕ್ ಮಾಡಿಸಿ ನಿಮ್ಮ ಮುಂದೆ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಲೇಔಟ್ ಎಲ್ಲಿ ಬರುತ್ತೆ, ಈ ಲೇಔಟ್ ಸುತ್ತಮುತ್ತ ಏನೆಲ್ಲ ಇದೆ, ಈ ಲೇಔಟ್ಗೆ ಮೇನ್ ರೋಡ್ಗಳು ಎಷ್ಟು ಕಿಲೋಮೀಟರ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಲೇಔಟ್ ಓನರ್ ಆದಂಥ ರಾಜು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಂಗೆ ಓನರ್ ಕಮ್ ಡೆವಲಪರ್ ಆದಂಥ ರಾಜು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು? ಸರ್ ಆಲ್ಮೋಸ್ಟ್ ಅಲ್ಲಿ 6-7 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಸರ್ ಇಲ್ಲಿವರೆಗೂ ಎಷ್ಟು ಲೇಔಟ್ ಡೆವಲಪ್ ಮಾಡಿದ್ದೀರಾ ನೀವು? ಸರ್ 8-9 ಲೇಔಟ್ ಡೆವಲಪ್ಮೆಂಟ್ ಆಗಿದೆ ಸರ್. ಸರ್ ಈ ಲೇಔಟ್ ತಗೊಳ್ಳೋದ್ರಿಂದ ಜನಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ? ಸರ್ ಇವಾಗ ಬೆಂಗಳೂರು ಒಳಗಡೆ ಸೈಟ್ ತಗೋಬೇಕು ಅಂತಂದ್ರೆ ಇಲ್ಲೂ ಜಾಗಗಳೇ ಸಿಗ್ತಾ ಇಲ್ಲ. ಸೊ ಅಂತದ್ರಲ್ಲಿ ಬೆಂಗಳೂರಿಗೆ ನಿಯರ್ ಆಗಿರೋ ಕಡೆ ನಾವು ಸೈಟ್ ತಗೋಬಹುದು. ಆತರ ನೋಡಕ್ ಹೋದ್ರೆ ಈ ಲೇಔಟ್ ಬೆಸ್ಟ್ ಲೇಔಟ್. ಬೆಂಗಳೂರಿಗೆ ನಿಯರ್ ಆಗಿರೋ ಲೇಔಟ್ ಅಂತ ಹೇಳಿದ್ರಲ್ಲ, ಹೌದು. ನಮಗೆ ಈ ಲೇಔಟ್ ಮೆಜೆಸ್ಟಿಕ್ ಇಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಸರ್ ಆಲ್ಮೋಸ್ಟ್ ಅಲ್ಲಿ ಮೆಜೆಸ್ಟಿಕ್ ಗಿಂತ ಒಂದು 22 ಕಿಲೋಮೀಟರ್ ಆಗ್ಬೋದು ಇಲ್ಲಿಗೆ. ಸೊ ನೀವು ರೈಟ್ ಸೈಡ್ ಇಂದ ಬಂದ್ರೆ ಮಾಗಡಿ ಮೇನ್ ರೋಡ್ ಬರುತ್ತೆ, ತಾವರೆಕೆರೆ ಸರ್ಕಲ್ ಇಂದ ಇಲ್ಲಿಗೆ 6 ಕಿಲೋಮೀಟರ್ ಇದೆ. ಓಕೆ. ಸೊ ಗೂಗಲ್ ನೀವು ಚೆಕ್ ಮಾಡ್ಕೋಬಹುದು ಬೇಕಾದ್ರೆ. ಓಕೆ. ಎಕ್ಸಾಕ್ಟ್ ಆಗಿ RR ಡೆಂಟಲ್ ಕಾಲೇಜ್ ಇಂದ 12 ಕಿಲೋಮೀಟರ್ ಇದೆ. ಓಕೆ. ಚಂದ್ರಪ್ಪ ಸರ್ಕಲ್ ಇಂದ 2 ಕಿಲೋಮೀಟರ್ ಇದೆ. ಓಕೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿಂದ ಜಸ್ಟ್ 10 ಮಿನಿಟ್ಸ್ ನೀವು ಡ್ರೈವ್ ಮಾಡಿದ್ರೆ ಸೊ ಕೆಂಪೇಗೌಡ BDA ಲೇಔಟ್ ಬರ್ತಿದಲ್ಲ, ಮಾರ್ ರೋಡ್ ಅಂತ ಇದೆ, 330 ಅಡಿ ರೋಡ್. ಹೌದು. ಆ ರೋಡ್ಗೂ ಅಟ್ಯಾಚ್ ಇದೆ. ಅಂಡ್ ಹೊಸದಾಗಿ ನಿಮ್ಗೆ ಹೊಸೂರು ಟು ತುಮಕೂರು ಹೈವೇ ಬರ್ತಿದೆ, ಅದಕ್ಕೆ 1 ಕಿಲೋಮೀಟರ್ ರೇಡಿಯೇಷನ್ಸ್ ಎಲ್ಲ ಇದೆ. ಎಲ್ಲದಕ್ಕಿಂತ ಬೆಸ್ಟ್ ಏನಂತ ಅಂದ್ರೆ ಯಾವ ಲೇಔಟ್ಗೂ ಕೂಡ ಎಂಟ್ರೆನ್ಸ್ ಅಲ್ಲಿ 30 ಅಡಿ ರೋಡ್ 40 ಅಡಿ ರೋಡ್ ಅಂತ ಕೇಳಿರ್ತೀರಾ. ಬಟ್ ನಮ್ ಲೇಔಟ್ಗೆ 80 ಅಡಿ ರೋಡ್ ಇದೆ, ನೋಡ್ಬೋದು ನೀವು. ಸೊ ನೀವ್ ಹೇಳೋದು ಈ ಲೇಔಟ್ ಅಟ್ಯಾಚ್ ಎದುರುಗಡೆ ಏನಿದೆ ಇದು 80 ಅಡಿ ರೋಡ್ ಅಂತ? ಹೌದು. ಸೊ ಇದು CDP ಪ್ಲಾನ್ ಅಲ್ಲಿ ಕೂಡ 80 ಅಡಿ ರೋಡ್ ಇದೆ. ಪ್ಲಾನ್ ಅಲ್ಲಿ ಇದೆ, BMRD ಅಪ್ರೂವ್ಡ್ ಅಲ್ಲಿ ಇದೆ. ಅದಾದ್ಮೇಲೆ ನಿಮ್ಗೆ ಈ ಲೇಔಟ್ ಗೆ ಕಂಪ್ಲೀಟ್ ಆಗಿ ಸುತ್ತಮುತ್ತಲು ಬಂದ್ಬಿಟ್ಟು ನಿಮ್ಗೆ SLN ಸಿಟಿ ಡೆವಲಪ್ಮೆಂಟ್ ಪಕ್ಕ ಇರೋದು ಅದೆಲ್ಲ SLN ಸಿಟಿ. ಸೊ ಈ ಲೇಔಟ್ ಒಳಗಡೆ ಎದುರುಗಡೆ ನಮಗೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಈ ರೋಡ್ ಎಷ್ಟು ಅಡಿ ರೋಡ್ ಆಗಿರುತ್ತೆ? ಸರ್ ಇದು ಕಂಪ್ಲೀಟ್ ಆಗಿ 30 ಅಡಿ ರೋಡ್ ಸರ್. ಇದು 30 ಅಡಿ ರೋಡ್ ಅಂದ್ರೆ ಮೋರಿ ಬಿಟ್ಟ ಮೋರಿ ಸೇರಿ? ಸರ್ ಮೋರಿ ಬಿಟ್ಟು. ಸೊ ಹಂಗಾರೆ ಮೋರಿ ಬಿಟ್ಟಿ 30 ಅಡಿ ರೋಡ್ ಇದೆ. ಹೌದು. ಸೊ ಇವಾಗ ನೀವು ಮೋರಿ ಮಾಡಿದಿರಲ್ಲ, ಇದೆಲ್ಲ ಕಾಂಕ್ರೀಟ್ ಮಾಡಿ ಅದ್ರ ಮೇಲ್ಗಡೆ ಇಲ್ಲಿ ನಮ್ಗೆ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಸ್ ಇದೆ ಸರ್? ಟೋಟಲ್ ಆಗಿ 57 ಸೈಟ್ ಇದೆ ಸರ್. 57 ಸೈಟ್ ಇದೆ. ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸರ್ 20-40 ಇದೆ, 30-40 ಇದೆ, 30-50 ಇದೆ. ಸೊ 800 ಅಡಿನೂ ಸಿಗುತ್ತೆ ನಿಮ್ಗೆ, 1200 ಅಡಿ ಇದೆ, ಅದಾದ್ಮೇಲೆ 1500 ಅಡಿ ಇದೆ. ಸರ್ ಸ್ವಲ್ಪ ಡಾಕ್ಯುಮೆಂಟೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಇದು ಏನ್ ಕನ್ವರ್ಷನ್ ಆಗಿದೆಯಾ ಜಾಗ ಇದು? ಸರ್ ಈ ಜಾಗದ್ದು ಪರ್ಟಿಕ್ಯುಲರ್ ಆಗಿ ಬಂದು 2 ಸರ್ವೆ ನಂಬರ್ ಇದೆ. 2 ಸರ್ವೆ ನಂಬರ್ ಕೂಡ DC ಕನ್ವರ್ಟೆಡ್ ಆಗಿದೆ. DC ಕನ್ವರ್ಷನ್ ಆಗಿದೆ ಸರ್. ಯಾವ ಪರ್ಪಸ್ ಆಗಿದೆ ಸರ್ ಇದು DC ಕನ್ವರ್ಷನ್? ಸರ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ ಸರ್. ರೆಸಿಡೆನ್ಷಿಯಲ್ ಕನ್ವರ್ಷನ್. ಹೌದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ಮ್ ಲ್ಯಾಂಡ್ ಕನ್ವರ್ಷನ್, ವೇರೋಸ್ ಕನ್ವರ್ಷನ್ ಅಂತ ತರ್ತಾರೆ. ಅದಕ್ಕೆ ರೆಸಿಡೆನ್ಷಿಯಲ್ ಕನ್ವರ್ಷನ್ ಕೊಡಲ್ಲ ಕೆಲವರಿಗೆ. ಬಟ್ ಈ ಜಾಗಕ್ಕೆ ರೆಸಿಡೆನ್ಷಿಯಲ್ ಕನ್ವರ್ಷನ್ ಇದೆ. ಜೊತೆಲಿ 2 ಸರ್ವೆ ನಂಬರ್ ಗೆ ಸಪರೇಟ್ ಆಗಿ ಈ ಖಾತಾ ಕೂಡ ಇದೆ. ಈ ಖಾತಾ ಕೂಡ 100% ಸಪರೇಟ್ ಆಗಿ ಈ ಖಾತಾ ಕೂಡ ಇದೆ. ಸೊ ಈ ಖಾತೆಗೆ ಮತ್ತೆ ನಮ್ದು ಏನ್ ಸರ್ವೆ ನಂಬರ್ ಇದೆ ಅದಕ್ಕೆ ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಆದ್ಮೇಲೆ ಪಂಚಾಯತ್ ಇಂದ ಪ್ಲಾನ್ ಅಪ್ರೂವಲ್ ಕೂಡ ಮಾಡ್ಕೊಂಡಿದ್ದೀವಿ ಸರ್. ಪಂಚಾಯತ್ ಕಡೆಯಿಂದ ಪ್ಲಾನ್ ಅಪ್ರೂವಲ್ ಕೂಡ ಆಗಿದೆ. ನೈಸ್. ಸರಿ ಸರ್, ಹಾಗಾದ್ರೆ ಈ ಲೇಔಟ್ ಅಲ್ಲಿ ನೀವು ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಅಂತ ಒಂದ್ ಸ್ವಲ್ಪ ನೋಡ್ಕೊಂಡು ಸರ್. ಖಂಡಿತ ಸರ್. ನೋಡಿ ಈಗ ಸೈಟ್ ನಂಬರ್ 20 ಎಕ್ಸಾಂಪಲ್ ಆಗಿ ತಗೊಂಡ್ರು ನಿಮ್ಗೆ ವಾಟರ್ ಲೈನ್ ಇದೆ. ಓಕೆ. ಸ್ಯಾನಿಟರಿ ಲೈನ್ ಇದೆ. ಓಕೆ. ಸೊ ಅದಾದ್ಮೇಲೆ ಎಂಟ್ರೆನ್ಸ್ ಅಲ್ಲಿ ಡ್ರೈನೇಜ್ ಇದೆ, ರೋಡ್ ಕೂಡ ಇದೆ. ಹೌದು. ಸೊ ಅದಾದ್ಮೇಲೆ ಪ್ರತಿ ಒಂದು ಬೆಂಗಳೂರಲ್ಲಿ ಹೆಂಗೆ ಅಂತ ಅಂದ್ರೆ ಇವತ್ತು ಲೇಔಟ್ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಮಾತ್ರನೇ ಇರುತ್ತೆ. ಆದ್ರೆ ಲೇಔಟ್ ಅಲ್ಲಿ ಮರ ಗಿಡಗಳನ್ನ ಹಾಕ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಬಟ್ ನಮ್ ಲೇಔಟ್ ಅಲ್ಲಿ ನೋಡ್ಬೋದು ಸರ್, ನೀವು ಆಲ್ರೆಡಿ ಮರಗಳು ಕೂಡ ಇದೆ. ಹೌದು ಸರ್. ನಾನು ಈ ಲೇಔಟ್ ಬಂದಿದ ತಕ್ಷಣ ಒಂದು ಗಮನಿಸಿದೆ, ಎಲ್ಲಾ ಲೇಔಟ್ ಅಲ್ಲೂ ಓಪನ್ ಆಗಿ ಬಿಟ್ಟಿರ್ತಾರೆ, ಬಟ್ ನೀವು ಈ ಲೇಔಟ್ ಅಲ್ಲಿ ಸುತ್ತಮುತ್ತ ಎಲ್ಲಾನು ಕವರ್ ಮಾಡಿದ್ದೀರಾ. ಅದು ಏನಕ್ಕೆ ಅಂತ ಸ್ವಲ್ಪ ಸರ್? ಗೇಟೆಡ್ ಕಮ್ಯುನಿಟಿ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂದ್ರೆ ಕಾಂಪೌಂಡ್ ಹೆಂಗಿರುತ್ತೆ, ನಮ್ ಲೇಔಟ್ ಸುತ್ತಲೂ ಕಾಂಪೌಂಡ್ ಇದೆ ಸರ್. ಅದು ಕೂಡ ವಾಲ್ ಕಾಂಪೌಂಡೇ ಮಾಡಿರೋದು. ಸೊ ನಮ್ ಲೇಔಟ್ ಗೆ ಎಂಟ್ರೆನ್ಸ್ ಆರ್ಚ್ ಬರುತ್ತೆ, ಗೇಟ್ ಕೂಡ ಬರುತ್ತೆ. ಆರ್ಚ್ ಕೂಡ ಬರುತ್ತೆ? ಖಂಡಿತ ಸರ್, ಆರ್ಚ್ ಬರುತ್ತೆ, ಗೇಟ್ ಕೂಡ ಬರುತ್ತೆ. ಸೊ ಇದ್ರ ಜೊತೆಲಿ ನೀವು ನೋಡ್ತಾ ಇದೀರಾ ಮುಂದೆಗಡೆ ಒಂದು ದೊಡ್ಡ ಪೋಲ್ ಇದೆ. ಹೌದು, ಮುಂದೆಗಡೆ ದೊಡ್ಡ ಪೋಲ್. ಅದಾದ್ಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ಸ್ ಇದೆ. ಹೌದು. ಏನ್ ಅದಕ್ಕೂ ಲಿಂಕ್ಸ್ ಅಂತ ಅಂದ್ರೆ ಆ ಎಲೆಕ್ಟ್ರಿಕಲ್ ಪೋಲ್ದು ಮೇನ್ ಇವಾಗ ಟ್ರಾನ್ಸ್ಫಾರ್ಮ್ ಬೇಕು. ಇದು ಒಳಗಡೆ ಬರ್ಬೇಕು ಅಂದ್ರೆ ಎಷ್ಟು KB ವಾಟ್ಸ್ ಬೇಕು ಹೇಳಿ. ಸೊ ಅದಕ್ಕೆ ಒಳಗಡೆ ಎಲ್ಲ ತಗೊಂಡ್ಬಂದು ಟ್ರಾನ್ಸ್ಫಾರ್ಮ್ ಇಡಕ್ಕಾಗಲ್ಲ ಅಂತ ಎಂಟ್ರೆನ್ಸ್ ಅಲ್ಲೇನೆ ಅದಕ್ಕೆ ಸಪೋರ್ಟಿಂಗ್ ಆಗೋ ತರನೇ ಪೋಲ್ ಇದೆ. ಸೊ ಅಂದ್ರೆ ಟ್ರಾನ್ಸ್ಫಾರ್ಮ್ ನೀವು ಹಾಕಿಸ್ಕೊಡ್ತೀರಲ್ಲ, ಗೌರ್ಮೆಂಟ್ ಅವ್ರು ಹಾಕೊಡ್ತಾರೆ? ಇಲ್ಲ ಸರ್, ನಾವೇ ಹಾಕ್ಸ್ಕೊಂಡು. ಟ್ರಾನ್ಸ್ಫಾರ್ಮ್ ಕೂಡ ಖಂಡಿತ ಸರ್, ಖಂಡಿತ ಸರ್. ನಮ್ ಲೇಔಟ್ ಏನೆಲ್ಲ ಬೇಕು, ಈಗ ವಾಟರ್ ಇರ್ಬೋದು ಅಥವಾ KB ಇದಿರ್ಬೋದು ಅಥವಾ ಏನೆಲ್ಲ ಮೇನ್ ಅಮ್ಯುನಿಟೀಸ್ ಗಳು ಬೇಕು ಅದೆಲ್ಲ ನಾವೇ ಮಾಡ್ಕೊಂಡ್ ಬರ್ತೀವಿ ಸರ್. ಓಕೆ ಸರ್. ನೀವು ವಾಟರ್ ಅಂದಿದ ತಕ್ಷಣ ಒಂದು ನೆನಪಾಯ್ತು ಸರ್. ಇವಾಗ ಬೆಂಗಳೂರಲ್ಲಿ ತುಂಬಾ ವಾಟರ್ ಪ್ರಾಬ್ಲಮ್ ಇದೆ.
ಇಲ್ಲೇನಾದ್ರು ಬೋರ್ವೆಲ್ ಕನೆಕ್ಷನ್ ಏನಾದ್ರು ಸರ್ ಆಲ್ರೆಡಿ ನಾವು ನೋಡ್ಬೋದು ಸೈಟ್ ನಂಬರ್ 1 ಮುಂದೆಗಡೆ ಓಕೆ ಹೋಗಿ ನೋಡಿ ಬೋರ್ವೆಲ್ ಇದೆ. ಬರೀ 300 ಅಡಿಗೆ 4 ಇಂಚ್ ನೀರ್ ಸಿಕ್ಕಿದೆ. 300 ಅಡಿಗೆ ಹೌದು ಸರ್, ಆಲ್ರೆಡಿ ಬೋರ್ವೆಲ್ ಹಾಕಿದೀವಿ. ಓಕೆ ಕನೆಕ್ಟ್ ಮಾತ್ರ ಮಾಡಿಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಯಾರಾದ್ರೂ ಒಂದು ಮನೆ ಕಟ್ಟಿದ್ರೆ ಇಮಿಡಿಯೇಟ್ಲಿ ಕನೆಕ್ಟ್ ಮಾಡ್ಬೋದು ಸರ್. ಈ ಲೇಔಟ್ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಮನೆ ಕಟ್ಬೋದಾ ಇಲ್ಲ ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಿರೋ ಸರ್? ಇಮಿಡಿಯೇಟ್ಲಿ ಮನೆ ಕಟ್ಟೋಕೆ ಸರ್. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಮೆಟ್ರೋ ಆಗಿರ್ಬೋದು ಅಥವಾ ನಿಮ್ಗೆ ಮೈಸೂರು ರೋಡ್ ಇರ್ಬೋದು, ಮಾಗಡಿ ರೋಡ್ ಇರ್ಬೋದು, ಎರಡಿಗೂ ಕನೆಕ್ಟಿವಿಟಿ ಇದೆ. ಅಕ್ಕಪಕ್ಕದಲ್ಲಿ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಕಾಲೇಜ್ ಇದೆ, ಮಾರ್ಕೆಟ್ ಇದೆ. ಅದೆಲ್ಲ ಆದ್ಮೇಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಧ್ಯದಲ್ಲಿದೆ. ಸೊ ನೀವು ನಾಳೆ ಬೆಳಗ್ಗೆ ಬಂದು ಮನೆ ಕಟ್ಟೋದಕ್ಕೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಅಂಡ್ ಲೇಔಟ್ ಕೊಡ್ಬೇಕಾದ್ರೆ ಅಮ್ಯುನಿಟೀಸ್ ಕ್ಲಿಯರ್ ಆಗಿದೆ. ಯಾಕೆ ಸರ್ ಮನೆ ಕಟ್ಟೋಕ್ಕಾಗಲ್ಲ? ಮನೆ ಕಟ್ಕೊಂಡು ಆರಾಮಾಗಿ ನೀವು ಇಲ್ಲಿ ಸೆಟಲ್ ಆಗ್ಬೋದು ಇವಾಗ. ಸರ್ ಈ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಲೇಔಟ್ ಅಲ್ಲಿ ಎಷ್ಟು ಪ್ರೈಸ್ ಅಂತ ನೀವು ಹೇಳ್ಬಿಟ್ರೆ. ಸರ್ ನಾವು ಇಲ್ಲಿ